ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಇದು ನಿಮ್ಮ AW ಚಾನಲ್. ನಿಮ್ಮ ಈಗ ಬರ್ತಿರೋ ಎಲೆಕ್ಷನಲ್ಲಿ ನಿಮ್ಮ ಓಟ್ ಯಾರಿಗೆ ಸರ್? ನಮ್ಮ ಓಟು ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್ಗೆನೆ ಸರ್. ಇದು ನೀವು ಲೈಕ್ ಜಸ್ಟ್ ಕಾಂಗ್ರೆಸ್ಗೆ ವೋಟ್ ಮಾಡ್ಕೊ ಬಂದಿರೋದು ಅಂತ ವೋಟ್ ಮಾಡ್ತಾ ಇರೋದಾ? ಆಗಿಲ್ಲ ಅಂದರೆ ಅವರು ಒಂದು ಒಳ್ಳೆ ಪಾರ್ಟಿ ಅದೆಲ್ಲ ಇವಾಗ ಇರೋದು. ಹಿಂದೂ ಮುಸ್ಲಿಮ್ ಎಲ್ಲ ಒಗ್ಗಟ್ಟಾಗಿರ್ತಾರೆ, ಜಗಳ ಇರಲ್ಲ, ಏನೂ ಇರಲ್ಲ, ಆರಾಮಾಗಿ ಎಲ್ಲ ಸೇರಿ ಒಂದು ಒಗ್ಗಟ್ಟಾಗಿರ್ತಾರೆ ಅಂತ ಹೇಳ್ಬಿಟ್ಟು ಆ ಕಾಂಗ್ರೆಸ್ ಬರಬೇಕು ಅಂತ ಒಂದು ಆಸೆ. ಈಗ ಬಂದ್ಬಿಟ್ಟು ರಾಮ ಮಂದಿರ ಎಲ್ಲ ಓಪನ್ ಮಾಡವ್ರೆ. ಸೊ ಅದು ಬಂದ್ಬಿಟ್ಟು ಒಂದು ಏನು ಹೇಳೋದು, ಅವರ ಒಂದು ಎಲೆಕ್ಷನ್ಗೋಸ್ಕರನ ಅಂತ ಒಂದು ಮಾತಿದೆ. ಅದೇನು ನಿಜಾನ ಇಲ್ಲ ನಿಮ್ಮ? ಆ ಥರ ಏನಿಲ್ಲ ಸರ್. ದೇವ್ರದು ಮಸೀದಿನೂ ಒಂದೇ, ದೇವರು ಒಂದೇ. ಅದು ಏನು ಹೇಳೋಕ್ಕಾಗಲ್ಲ ಸರ್. ಅದೆಲ್ಲ ದೇವ್ರು ಒಂದೇ ಅಲ್ವಾ? ಅಲ್ಲಿ ಪೂಜೆ ಮಾಡ್ತಾರೆ, ಅಲ್ಲಿ ನಮಾಜಿ ಮಾಡ್ತಾರೆ, ಎಲ್ಲ ಒಂದೇ ಸರ್. ಅದೇನು ತಪ್ಪಿಲ್ಲ ಸರ್. ಅದು ಇದು ಜನಗಳು ಮಾಡ್ಕೊಂಡಿರೋದಲ್ವಾ? ಹೌದು. ಹಾಂ. ಈಗ ನಾನೊಬ್ಬ ಎಕ್ಸಾಂಪಲ್ಗೆ ಒಬ್ಬ ಹಿಂದೂ, ಅವಾಗ ನನಗೆ ಒಂದು ಇದಿರುತ್ತೆ, ನಮ್ಮ ರಾಮನ ಮಂದಿರ ಓಪನ್ ಮಾಡವ್ರೆ ಅನ್ನೋದು ಒಂದು ಇದಿರುತ್ತೆ. ಅವಾಗ ನಾನು ಓಕೆ, ಇಷ್ಟು ವರ್ಷ ಕಾಂಗ್ರೆಸ್ ಮಾಡಿಲ್ಲ, ಇವರೇ ಮಾಡವ್ರೆ, ಇವರೇನೆ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇರೋದು ಅಂದ್ಬಿಟ್ಟು ನಾವು ವೋಟ್ ಮಾಡ್ಬೋದು. ಆ ಡಿಸಿಷನ್ನ ಕರೆಕ್ಟಾ ಇಲ್ಲ ತಪ್ಪಾ ಸರ್? ಏನಿಲ್ಲ ಸರ್, ಅದೆಲ್ಲ ಏನು ಹೇಳೋಕ್ಕಾಗಲ್ಲ. ಜನಗಳು ಒಬ್ಬೊಬ್ಬರು ಥರ ಒಬ್ಬೊಬ್ರು ಇರ್ತಾರೆ. ಅವ್ರು ಏನು ಹೇಳ್ತಾರೆ. ನಮ್ಮ ಮನಸ್ಸಲ್ಲಿ ಆ ಥರ ಏನಿಲ್ಲ ಸರ್. ಎಲ್ಲ ಒಗ್ಗಟ್ಟಾಗಿರಬೇಕು ಆಸೆ ಅಷ್ಟೇ, ಇನ್ನೇನು ಇಲ್ಲ. ಕಾಂಗ್ರೆಸ್ ಬಂದರೆ ಏನೇನು ಪ್ಲಸ್ ಪಾಯಿಂಟ್ ಇದೆ ಸರ್ ನಮ್ಮ ಭಾರತಕ್ಕೆ? ಏನೆಲ್ಲ ಚೆನ್ನಾಗಿರ್ತಾರೆ ಜನಗಳು, ಹಿಂದೂ ಮುಸ್ಲಿಮ್ಸು ಎಲ್ಲ ತುಂಬ ಖುಷಿಯಾಗಿರ್ತಾರೆ. ಸಿಕ್ಕಿ ಸಾಯಿ ಎಲ್ಲ ತುಂಬ ಖುಷಿಯಾಗಿರ್ತಾರೆ. ಅಷ್ಟು ಒಂದು ಆಸೆ ಬರಲೇಬೇಕು ಅಂತ. ಹೌದು ಸರ್. ಈಗ ಸಿದ್ದರಾಮಯ್ಯ ಅವರು ಎಷ್ಟೋ ಒಳ್ಳೆಯದೆಲ್ಲ ಮಾಡ್ಕೊಂಡು ಬಂದವ್ರೆ ಸರ್. ಅದು ಎಕನಾಮಿಕಲಿ ಸಪೋರ್ಟಿವ್ ಆಗಿದೆಯಾ? ಹೌದು ಸರ್. ತುಂಬ ಒಳ್ಳೆಯವರು ಸರ್. ಈಗ ಬಸ್ ಫ್ರೀ ಎಲ್ಲ ಮಾಡೋರಲ್ಲ, ಅದು ನಾಳೆ ದಿನಕ್ಕೆ ನಮಗೆ ಟ್ಯಾಕ್ಸ್ ಅಂತ ಬಂದರೆ ಅದೇನು ಬರಲ್ಲ ಸರ್. ಅದು ಇವ್ರು ಮಾಡಿರೋದು ಅದೆಲ್ಲ ಇವರೆಲ್ಲ ಮಾಡ್ತಾರೆ ಸರ್. ಈ ಥರ ಮಾಡಬೇಕಂದ್ರೆ ಜನಗಳಿಗೆ ನೋಡಿ, ಇವಾಗ 200 ರೂಪಾಯಿ ಹಾಕ್ತವ್ರೆ ಅಲ್ವಾ? 200 ರೂಪಾಯಿ ಅವರು ಹೆಣ್ಮಕ್ಳಿಗೆ ಹಾಕ್ತವ್ರೆ. ಏನೇನೋ ಅಕ್ಕಿಗಳು ಜಾಸ್ತಿ ಕೊಡ್ತವ್ರೆ. ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಏನೇನೋ ಮಾಡ್ತಾರೆ, ಅಷ್ಟೊಂದು ನಾವು ಓದಿಲ್ಲ. ಆದರೆ ಇಷ್ಟು ಗೊತ್ತಾಗಿದೆ, ನಮಗೆ ಒಳ್ಳೇದಾಗ್ತಾಯಿದೆ ಅಂತ ಹೇಳ್ಬಿಟ್ಟು. ಹೌದು ಸರ್. ಈಗ ನಿಮ್ಮ ಒಂದು ವಿಶಸ್, ಯಾರು ಜನರನ್ನ ಇದು ಎಲೆಕ್ಷನ್ನ ಜಾತಿಯುತವಾಗಿ ತಗೋಬೇಡಿ, ಎಲ್ಲ ಒಂದೇ ಇರೋದಾದರೆ ಎಲ್ಲ ಒಂದೇ ಸರ್. ಜಾತಿ ವಿರೋಧ ಏನೂ ಇಲ್ಲ ಸರ್. ಎಲ್ಲ ಮನುಷ್ಯ ಒಂದೇ ತಾನೇ. ನಿಮ್ಮ ಕೈ ಕೂತು ನೋಡಿ, ನಮ್ಮ ಕೈ ಕೂತು ನೋಡಿ, ಒಂದೇ ರಕ್ತ ಸರ್. ಅದು ಸುಮ್ಮನೆ ಜನಗಳು ಮಾಡ್ಕೊಂಡಿರೋದು ಅಷ್ಟೇನೇನಿಲ್ಲ ಅಲ್ವಾ? ಇವಾಗ ನಾನು ನಮಾಜಿ ಮಾಡ್ಕೊಂಬಂದಿದ್ದೀನಿ, ನೀವು ಪೂಜೆ ಮಾಡ್ಕೊಂಬತ್ತೀರಾ, ಎಲ್ಲ ಒಂದೇ ಅಲ್ವಾ ಸರ್? ಎಲ್ಲ ಒಂದೇ. ನೀವು ಅದೇ ದೇವ್ರಿಗೆ ಮಾಡೋದು, ನಾವು ಅದೇ ದೇವ್ರಿಗೆ ಮಾಡೋದು. ಆದರೆ ನಾವು ಮಾಡ್ಕೊಂಡಿರೋದು ಇದು ಮುಸ್ಲಿಮು, ಇದು ಹಿಂದೂ, ಇದು ಕುರುಬ್ರು, ಇವರು ಅವರು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋದು ಅಲ್ವಾ? ಎಲ್ಲ ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ ದೇವ್ರು ಮಾಡಿರೋದು ಅಲ್ವಾ? ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.